ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿನ್ನೆ ಬುಧವಾರ ದಿವಸ 25ನೇ ತಾರೀಕು ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ತುಂಬ ರೋಚಕವಾಗಿದೆ, ಕುತೂಹಲಕಾರಿಯಾದ ವಿಚಾರ, ದಿಕ್ಸೂಚಿಯಾಗಲಿದೆ. ಈ ವಿಷಯಗಳು ಗಮನಿಸಿ, ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿ, ಕೊನೆಯವರೆಗೂ ಕುತೂಹಲ ಕೆರಳಿಸುವಂಥ ವಿಷಯಗಳನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊದಲನೇದಾಗಿ ನರೇಂದ್ರ ಮೋದಿ ಅವ್ರ ಮೇಲೆ ಭಾಳ ದೊಡ್ಡದಾದಂಥ ಒಂದು ಆರೋಪ ಇದೆ ವಿಪಕ್ಷದ್ದು. ಏನಪ್ಪ ಅಂದರೆ, ನರೇಂದ್ರ ಮೋದಿ ಅವರು ವಿಪಕ್ಷದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ. ತಮಗೆ ಇಷ್ಟ ಬಂದ ಹಾಗೆ ಸರ್ಕಾರ ನಡೆಸ್ತಾರೆ. ನಮ್ಮನ್ನೂ ಸೇರಿಸ್ಕೊಂಡ್ರೆ ದೇಶವನ್ನು ಚೆನ್ನಾಗಿ ಮುನ್ನಡೆಸಬಹುದು, ಆದರೆ ಅದಕ್ಕೆ ತಯಾರಿಲ್ಲ. ಏಕಪಕ್ಷೀಯವಾಗಿ ಸರ್ಕಾರ ನಡೆಸ್ತಾರೆ. ಈ ಆರೋಪ ಏನಿದೆ, ಈ ಆರೋಪಕ್ಕೆ ತಣ್ಣೀರು ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡಿತು. ಏನು? ನಿನ್ನೆ ಬುಧವಾರ 25ನೇ ತಾರೀಕು ವೈಶ್ವಿಕ ಮಟ್ಟದಲ್ಲಿ ನಡೀತಾ ಇರುವಂಥ ಈ ಅತಿ ದೊಡ್ಡದಾದಂಥ ಘನಘೋರ ಯುದ್ಧದ ಕುರಿತು ಚರ್ಚೆ, ಭಾರತ ದೇಶದ ಪಾತ್ರ ಮತ್ತು ನಾವು ಈ ಆಪತ್ತುಗಳನ್ನು ಹೇಗೆ ಎದುರಿಸಬೇಕು, ಇದರ ಕುರಿತು ಸಲಹೆಗಳು ಮತ್ತು ಸರ್ಕಾರ ತೆಗೆದುಕೊಂಡಿರುವಂಥ ಕ್ರಮಗಳು, ಇದರ ಕುರಿತಾಗಿ ಚರ್ಚೆ ನಡೆಸೋಣ ಅಂಥೇಳಿ ರಾಜನಾಥ್ ಸಿಂಗ್ ಅವರು ಸರ್ವಪಕ್ಷ ಸಭೆಯನ್ನು ಕರೀತಾರೆ. ಅಮಿತ್ ಶಾ, ರಾಜನಾಥ್ ಸಿಂಗು, ಡಾಕ್ಟರ್ ಜಯಶಂಕರ್ ಎಲ್ಲರೂ ಸೇರಿ ತಗೊಂಡಂಥ ತೀರ್ಮಾನ ನೋಡಿ. ಯಾವಾಗ ನೀವು ಏಕಪಕ್ಷೀಯವಾಗಿದ್ದೀರಿ ಅಂತ ಹೇಳಿದ ಮೇಲೆ ಈ ರೀತಿ ಕರೆ ಕೊಟ್ಟಾಗ, ಆಮಂತ್ರಣವನ್ನು ಕೊಟ್ಟಾಗ, ಈ ದೇಶದ ವಿಪಕ್ಷ ನಾಯಕನಾದವನು ದೇಶದ ಬಗ್ಗೆ ಜವಾಬ್ದಾರಿ ಇದ್ದರೆ ಮೊದಲು ಆತ ಇದರಲ್ಲಿ ಹಾಜರಾಗಿ ಸರ್ಕಾರ ತಪ್ಪು ಮಾಡಿದರೆ ಟೀಕಿಸಿ, ಹೇಗೆ ಈ ಸಂಕಷ್ಟದ ಸಂದರ್ಭದಲ್ಲಿ ನಿಭಾಯಿಸುವ ರೀತಿ ಹೇಗಿರಬೇಕಾಗಿತ್ತು ಅಂತ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ನಗಬೇಡಿ, ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕ, ಅವನೇನು ಮಾಡ್ತಾನೆ ಅಂತ ನೀವು ಹೇಳ್ಬೋದು. ಆ ಸ್ಥಾನ, ಆ ಕೆಲಸವನ್ನು ಮಾಡಬೇಕು. ವಿಪಕ್ಷ ನಾಯಕನಾಗಿ ಒಂದು ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಕೂತಿದ್ರೆ ಏನು ಮಾಡ್ತಿದ್ರು? ಸುಮ್ಮನೆ ಯೋಚನೆ ಮಾಡಿ ನೋಡಿ. ಎರಡನೇದು, ಒಂದು ವೇಳೆ ತಪ್ಪುಗಳೇ ಆಗಿದರೆ ಥೂರಾಭಾರ ಬೈರಿ, ಪರವಾಗಿಲ್ಲ, ಸಭೆಗೆ ಬನ್ನಿ. ರಾಹುಲ್ ಗಾಂಧಿ ಆಬ್ಸೆಂಟು, ನಿನ್ನೆ ಸಂಜೆ ಸಭೆ, ರಾಹುಲ್ ಗಾಂಧಿ ಹಾಜರಾಗೋದಿಲ್ಲ. ಎರಡನೇ ಅತಿ ದೊಡ್ಡದಾದಂಥ ಪಕ್ಷ, ಒಂದು ಸಮಾಜವಾದಿ ಪಾರ್ಟಿ, ಇನ್ನೊಂದು ಈ ಕಡೆ ಮಮತಾ ಬೇಗಂ, TMC. ಮಮತಾ ಬೇಗಂ ಅವರು ನಾವು ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೊಂದು ಕಾರಣ ಇದೆ. ಅವರು ನಿನ್ನೆ ಇನ್ನಿಲ್ಲದ ಹಾಗೆ ಕೇಸ್ನಲ್ಲಿ ನಿತ್ರಾಣಾಗಿ ಹೋಗಿದ್ದಾರೆ. SIR ಅವ್ರನ್ನ ಯಾವ ಮಟ್ಟಿಗೆ ತೆಗೆದುಕೊಂಡು ಹೋಗಿದೆ ಅಂದರೆ, ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಷ್ಟಪಡದೆ ಹೋದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬರುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಆರ್ಟಿಕಲ್ 355 ಪ್ರಕಾರ, 56 ಮಾಡಬೇಕಾದ ಅನಿವಾರ್ಯತೆ ಲೆವೆಲ್ಗೆ ತೆಗೆದುಕೊಂಡು ಆಕೆ ಹೋಗಿದ್ದಾರೆ. ಆ ಸಂಕಷ್ಟದಲ್ಲಿ ಆಕೆ ಓಡಾಡ್ತಾ ಇದ್ದಾರೆ. ಹೀಗಾಗಿ ಆಕೆ ಸಭೆಗೆ ಬರೋದಿಲ್ಲ. ಯಾವಾಗ ಆಕೆ ಬರಲಿಲ್ಲ, ಆಕೆ ಏಕದಮ್ ಚೇಲ ಅನಿಸ್ಕೊಂಡಿರುವಂಥ ಅಖಿಲೇಶ್ ಯಾದವ್ ಬರೋದಿಲ್ಲ ಸಮಾಜವಾದಿ ಪಾರ್ಟಿಯಲ್ಲಿ. ನೋಡಿ ಹೇಗಿದೆ ಈ ದೇಶದಲ್ಲಿ. ಇಂಥದ್ದೊಂದು ಸಂಕಷ್ಟಕರ ಸಂದರ್ಭದಲ್ಲಿ ಜೊತೆಗೆ ನಿಲ್ಲಬೇಕಾದಂಥ ಹೊಣೆಗಾರಿಕೆ ಅವ್ರ ಮೇಲಿದೆ. ಆದರೆ ಇವರು ಹೊರಗೆ ಕೂತ್ಕೊಂಡು ಮಾತಾಡ್ತಾರೆ ವಿನಃ ಬಂದು ಪಿಚ್ಚಲ್ಲಿ ಬಂದು ಆಟ ಆಡಿ ಅಂತಂದ್ರೆ ಪಿಚ್ಚಿನಲ್ಲಿ ಆಟ ಆಡ್ಲಿಕ್ಕೆ ರೆಡಿ ಇಲ್ಲ. ಗ್ಯಾಲರಿಯಲ್ಲಿ ಕೂತ್ಕೊಂಡು ಹೆಂಗೆ ಆಟ ಆಡಬೇಕು ಅಂತ ಬೇರೆಯವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ. ಈ ಮಧ್ಯೆ ಈ ಪವನ್ ಖೇಡಾ ಅಂತ ಒಬ್ಬ ಅವಿವೇಕಿ ಇದ್ದಾನೆ. ಆತ ಹೇಳ್ತಾನೆ, ನರೇಂದ್ರ ಮೋದಿ ಕೂತ್ಕೊಂಡು ಸಭೆಯನ್ನು ಮಾಡಬೇಕು, ಅವ್ರು ಎಲ್ಲೋ ಇರೋದು, ಇವ್ರು ಯಾರೋ ಸಭೆ ಮಾಡೋದು, ಇದೇನು ಅರ್ಥ ಇದಕ್ಕೆ? ಅಲ್ಲ ರೀ, ಈ ದೇಶದಲ್ಲಿ ರಕ್ಷಣಾ ಸಚಿವರು ಅಂತಿದ್ದಾರೆ, ಈ ದೇಶದಲ್ಲಿ ವಿದೇಶಾಂಗ ಸಚಿವಾಲಯ ಅಂತ ಇರುತ್ತೆ ಸರ್ಕಾರದಲ್ಲಿ, ಇಲ್ಲಿ ಒಬ್ಬ ಹೋಮ್ ಮಿನಿಸ್ಟ್ರು ಅಂತ ಇರ್ತಾರೆ. ಅವ್ರಿಗೆ ಅವ್ರವ್ರದ್ದೇ ಆದಂಥ ಜವಾಬ್ದಾರಿಗಳಿರ್ತವೆ, ಅವ್ರು ನಿಭಾಯಿಸ್ತಾ ಇರ್ತಾರೆ. ನಿನ್ನ ಕೆಲಸ ಸಭೆಯಲ್ಲಿ ಹಾಜರಾಗೋದು. ನೀನು ಸಭೆಯಲ್ಲಿ ಹಾಜರಾಗಲಾರ್ದೆ ನಿಮ್ಮ ನಾಯಕ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದರೆ, ನೀನು ಮತ್ತೆ ಸರ್ಕಾರದ ಮೇಲೆ ಈ ರೀತಿಯಾದಂಥ ದಾಳಿ ಮಾಡಿದರೆ ಹೇಗೆ? ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇ ಹೇಳಿದ್ದು ನಾನು, ಹೇಗೆ ತಿರುವುಗಳಿದ್ದಾವೆ ಅಂತ. ನಿನ್ನೆವರೆಗೂ ಪಾಕಿಸ್ತಾನದ ಶಹಬಾಜ್ ಶರೀಫು ಮಧ್ಯಸ್ಥಿಕೆ ವಹಿಸ್ತಾರೆ ಅನ್ನುವಂಥ ದೊಡ್ಡ ಮಟ್ಟದ ಸುದ್ದಿ ಇತ್ತು. ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಅವರಿಗೆ ಡೊನಾಲ್ಡ್ ಟ್ರಂಪ್ ಫೋನ್ ಮಾಡಿಬಿಡ್ತಾರೆ. ಫೋನ್ ಮಾಡಿ ಸುದೀರ್ಘವಾಗಿ ಮಾತಾಡ್ತಾರೆ. ಸುದೀರ್ಘವಾಗಿ ಮಾತಾಡಿದ್ದನ್ನು ತನ್ನ ಟ್ರುತ್ ಅನ್ನುವಂಥ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದೇ ಇಲ್ಲ. ನೋಡಿ ಹೇಗಿದೆ ಅವಮಾನ, ಯಾವ ರೈಟ್, ಮುಖಭಂಗ ಹೇಗಿದೆ ಅಂದರೆ, ನಾನು ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿ ನಡೀತಾ ಇರುವ ಯುದ್ಧದ ಕುರಿತು ಮಾಹಿತಿಯನ್ನು ಕೊಟ್ಟೆ ಅಥವಾ ಚರ್ಚೆ ಮಾಡಿದ್ವಿ ಅಂತ ಹೇಳಲಿಕ್ಕೆ ತಯಾರಿಲ್ಲ ಮನುಷ್ಯ. ನರೇಂದ್ರ ಮೋದಿ ಬಿಡಲಿಲ್ಲ ಈ ಅವಕಾಶ, ಚಕ್ ಅಂತ ಹಾಕಿದರು. ಟ್ರಂಪ್ ಫೋನ್ ಮಾಡಿದರು. ಮುಚ್ಚಿಡೋದು ಯಾಕಂದ, ಈ ಕದ್ದು ಪುಚ್ಚಿ ಮಾಡಿದ ವ್ಯವಹಾರ ಏನಲ್ವಲ್ಲ. ಎರಡು ದೇಶದ ನಾಯಕರು ಮಾತಾಡ್ತಾರೆ, ಒಂದು ದೇಶದ ರಾಷ್ಟ್ರಪತಿ, ಇನ್ನೊಂದು ದೇಶದ ಪ್ರಧಾನಮಂತ್ರಿ, ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಜನರಿಗೆ ವಿಷಯ ಗೊತ್ತಾಗಲಿ ಅಂತ. ಆಮೇಲೆ ಭಾರತದ ನಿಲುವು ಹೇಗಿದೆ ಅನ್ನಲಿಕ್ಕೆ
ಈಗ ಜಗತ್ತಿನ ಎಲ್ಲ ನಾಯಕರು ಬಯಸ್ತಾ ಇರೋದು ಇದರ ಸಂಧಾನವನ್ನು ನರೇಂದ್ರ ಮೋದಿ ಅವರೇ ನಿಭಾಯಿಸಲಿಕ್ಕೆ ಯೋಗ್ಯರುವಂಥ ಎಲ್ಲರೂ ತಮ್ಮ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದಂಥ ಕಾಲಘಟ್ಟ. ನರೇಂದ್ರ ಮೋದಿ ಎಲ್ಲಿಯೂ ಕೂಡ ನಾವು ಸಂಧಾನಕ್ಕೆ ಸಿದ್ಧರಿದ್ದೇವೆ, ನಾವು ಮಾತುಕತೆಗೆ ಸಿದ್ಧ, ನೀವು ಮನಸ್ಸು ಮಾಡಿದರೆ ನಾವು ಬರ್ತೀವಿ ಅಂತ ಯಾವತ್ತೂ ಹೇಳಿಕೆಯನ್ನು ಕೊಟ್ಟಿಲ್ಲ ಇಲ್ಲಿವರೆಗೂ. ಅವರೊಬ್ಬರೇ ಅಲ್ಲ, ನಮ್ಮ ವಿದೇಶಾಂಗ ಸಚಿವಾಲಯನೂ ಕೊಡಲಿಲ್ಲ, ಯಾರೂ ಕೊಟ್ಟಿಲ್ಲ. ಸ್ವತಃ ಡೊನಾಲ್ಡ್ ಟ್ರಂಪ್ಗೆ ಅರ್ಥ ಆಗಿ ಅವರು ಮಾತುಕತೆ ನಡೆಸಿ ಇದನ್ನು ಏನು ಮಾಡ್ತಿರೋ ನೋಡಿ ಅಂತ ಅದಕ್ಕೆ 3 ಜನರನ್ನು ಬಿಟ್ಟಿದ್ದಾರೆ. ಒಬ್ಬ ಈ ಜೆರೆಡ್ ಕುಶ್ನರ್ ಅಂಥೇಳಿ ಅಳಿಯ. ನೋಡಿ, ಸಂವಿಧಾನಾತ್ಮಕವಾದ ಪದವಿಯಲ್ಲಿ ಯಾರಿಲ್ವೋ ಅವ್ರನ್ನ ಇಟ್ಕೊಂಡು ಸಂಧಾನ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಜೆರೆಡ್ ಕುಶ್ನರ್ ಒಬ್ಬರು, ಸ್ಟೀವ್ ವಿಟ್ಕಾಫ್ ಒಬ್ಬರು, 3ನೇದ್ದು JD ವ್ಯಾನ್ಸ್, ಅಲ್ಲಿಯ ಉಪಾಧ್ಯಕ್ಷ. JD ವ್ಯಾನ್ಸ್ ಪಾಪ ಸ್ಥಾನಮಾನ ಇದೆ ಅವ್ರಿಗೆ. ಈ ಜೆರೆಡ್ ಕುಶ್ನರು ಮತ್ತು ಸ್ಟೀವ್ ವಿಟ್ಕಾಫು ಇವರ ದಂಧೆಯೇ ಗಲ್ಫ್ ರಾಷ್ಟ್ರಗಳಲ್ಲಿ ವ್ಯವಹಾರ ಮಾಡಿ ದುಡ್ಡನ್ನು ಸಂಪಾದನೆ ಮಾಡೋದು. ಡೊನಾಲ್ಡ್ ಟ್ರಂಪ್ ಅವರ ಸ್ಥಾನವನ್ನು ಬಳಸಿಕೊಂಡು ಇವರು ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಮಾಡಿ ಬಿಲಿಯನ್ಸ್ ದುಡ್ಡನ್ನು ಮಾಡಿದ್ದಾರೆ ಕೇವಲ 1.5 ವರ್ಷದಲ್ಲಿ. ಭ್ರಷ್ಟಾಚಾರದ ಅತಿರೇಕ ಏನಾದರೂ ನೋಡಬೇಕಾದ್ರೆ ನೀವೀಗ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಧಿಕಾರಾವಧಿಯಲ್ಲೇ ನೋಡಬೇಕು. ಅಲ್ಲಿ ಇಷ್ಟ ಬಂದವರಿಗೆ ಏನು ಬೇಕಾದರೂ ಅಧಿಕಾರವನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇದ್ದಾರೆ, ಹೋದಲ್ಲೆಲ್ಲ ಡೀಲ್ ಮಾಡಿಸ್ತಾ ಇದ್ದಾರೆ. ತನಗೆ ಗಾಲ್ಫ್ ಕೋರ್ಸಿಗೆ ಜಾಗವನ್ನು ತೊಗೋತಾರೆ, ತನಗೇನು ಬೇಕೋ ಎಂಪೈರ್ ಕಟ್ಟಲಿಕ್ಕೆ ಜಾಗ ತೊಗೋತಾರೆ, ಟ್ರಂಪ್ ಎಂಪೈರ್ ಕಟ್ಟಲಿಕ್ಕೆ. ಮತ್ತೆ ಅಲ್ಲಿಯೋ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಕ್ರಿಪ್ಟೋ ಕರೆನ್ಸಿಯ ಡೀಲ್ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಹೋದಲ್ಲೆಲ್ಲ ತನ್ನ ಎಂಪೈರನ್ನು ಹೇಗೆ ಬಳಸಬೇಕು ಅನ್ನೋದೇ ಆತನ ಏಕಮೇವ ಗುರಿಯಾಗಿದೆಯೇ ವಿನಃ ದೇಶವನ್ನು ಹೇಗೆ ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಯಾವ ಕಾರಣಕ್ಕೆ ನೀವು ಸ್ಟೀವ್ ವಿಟ್ಕಾಫ್ ಮತ್ತು ಜೆರೆಡ್ ಕುಶ್ನರನ್ನು ಕರೆಸಿದ್ರಿ? ನೀವು ಅವ್ರಿಗೇನು ಬಾಧ್ಯತೆ ಇದೆ? ಅವ್ರಿಗೇನು ಉತ್ತರದಾಯಿತ್ವ? ಅವ್ರು ಯಾಕೆ ಮಾತುಕತೆಯನ್ನು ನಡೆಸಬೇಕು? ನಿಮ್ಮ ಸರ್ಕಾರದಲ್ಲಿ ಬೇರೆ ಯಾರೂ ಇಲ್ವಾ? ಅಮೇರಿಕಾ ಜಗತ್ತಿನ ನಮ್ಮ ಹಾಗೆ ಪ್ರಜಾಪ್ರಭುತ್ವ ದೊಡ್ಡ ರಾಷ್ಟ್ರ, ಅವರಿಗೆ ಯಾವುದೋ ಒಬ್ಬ ದಲಾಲಿ, ಯಾವುದೋ ವ್ಯಾಪಾರಿ, ಯಾವುದೋ ಮಿಡ್ಲ್ ಮ್ಯಾನ್ ಬಂದು ದಂಧೆ ನಡೆಸ್ಬೇಕಾ? ಈಗ ಮಾತುಕತೆಗೆ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆ ವಹಿಸಿ ಇವ್ರ ಜೊತೆ ಮಾತಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಈ ಕಡೆ ನೋಡಿ, ಇದು ಬದಲಾವಣೆಗಳು ಹೇಗೆ, ತಿರುವುಗಳು ಹೇಗೆ ಅಂತ ಹೇಳ್ತೀನಿ. ಈ ಕಡೆ ಒಂದು ಟ್ವೀಟ್ ಮಾಡ್ತಾರೆ ಶಹಬಾಜ್ ಶರೀಫ್, ಏನಂತ, ಜಗತ್ತು ಎದುರಿಸ್ತಾ ಇರುವಂಥ ಅತಿ ದೊಡ್ಡದಾದಂಥ ತೈಲದ ಕೊರತೆಯನ್ನು ನೀಗಿಸಲಿಕ್ಕೆ ಜಗತ್ತು ಸ್ಥಿರತೆಯತ್ತ ಸಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾತುಕತೆಗೆ ಪಾಕಿಸ್ತಾನ ಸಿದ್ಧವಾಗಿದೆ ಅಂಥ ಮಾತು ನೋಡಿ. ಈ ಕಡೆ ಶಹಬಾಜ್ ಶರೀಫು ಈ ಯಾರೇನು ಮಸೂದ್ ಪೆಜೆಶ್ಕಿಯಾನ್ ಅಂತೇಳಿ ಅಲ್ಲಿಯ ರಾಷ್ಟ್ರಪತಿ ಇರಾನ್, ಆತನ ಜೊತೆ ಶಹಬಾಜ್ ಶರೀಫ್ ಫೋನ್ ಮಾಡಿ ನೀವು ಮಾತುಕತೆ ನಡೆಸೋಣ ಅಂತ ಈ ಕಡೆ ಕೇಳ್ತಾರೆ. ಇರಾನಿಯನ್ ಮಾಡಿದೆ. ಇವ್ರ ಹಣೆವಾರ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಇರಾನು ಒಂದೇ ₹1 ಕಪ್ಪವನ್ನು ಸ್ವೀಕರಿಸಲಾರದೆ, ಎಲ್ಲಿಯೂ ತೆರಿಗೆಯನ್ನು ಪಡೆಯಲಾರದೆ, ಎಲ್ಲಿಯೂ ಹಫ್ತಾ ವಸೂಲಿ ಮಾಡಲಾರದೆ ಇದೇ ಸ್ಟ್ರೇಟ್ ಆಫ್ ಹಾರ್ಮೋಸಿಂದ ಭಾರತದ ಎಲ್ಲ ಹಡಗುಗಳನ್ನ ಬಿಟ್ಕೊಟ್ಟಿದೆ. ಶಿವಾಲಿಕ್ಕಿಂದ ಹಿಡಿದು ಎಲ್ಲ ಹಡಗುಗಳು ನಮಗೆ ಪಾಸ್ ಆಗಿದ್ದಾವೆ. ಸ್ವತಃ 50 ಲಕ್ಷ ಬ್ಯಾರಲ್ಗಳನ್ನು 2019 ನಂತರ, ಅಂದರೆ 7 ವರ್ಷಗಳ ಹಿಂದೆ ಖರೀದಿ ಮಾಡಿದ್ದು ನಾವು. ಅದಾದಮೇಲೆ ಸ್ಯಾಂಕ್ಷನ್ ಹೇರಿದ್ದಾರೆ, ಹಿಂಗಾಗಿ ನಾವು ತೊಗೋತಿರಲಿಲ್ಲ. 50 ಲಕ್ಷ ಬ್ಯಾರಲ್ಗಳನ್ನು ರಿಲಯನ್ಸ್ ಖರೀದಿ ಮಾಡಿದೆ ಪಾತಾಳಗಂಗಾ ಯೋಜನೆಗೆ, ಸಂಸ್ಕರಣೆಗೆ ಇರಾನ್ನಿಂದ ಖರೀದಿ ಮಾಡಿದೆ. ಎಲ್ಲವೂ ಯಾವುದೇ ದುಡ್ಡು ಕೊಡಲಾರದೆ ನಾವು ಸ್ಟ್ರೇಟ್ ಆಫ್ ಹಾರ್ಮೋಸಿಂದ ಪಾಸ್ ಮಾಡಿದ್ದೀವಿ ಅಂತ ವಿದೇಶಾಂಗ ಸಚಿವಾಲಯ ಅಧಿಕೃತವಾಗಿ ತಿಳಿಸಿದೆ. ಅಧಿಕೃತವಾಗಿ, ಏನೋ ಬಾಯಿ ಮಾತಲ್ಲ ಇದು. ನಾವು ಯಾವುದೇ ರೀತಿಯ ಕಪ್ಪವನ್ನು ಕೊಡಲಾರದೆ ನಮ್ಮ ಹಡಗುಗಳು ಪಾಸ್ ಆಗಿದ್ದಾವೆ, ನಮ್ಮ ವೆಸಲ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ ಅಂತ. ಈಗ ನಮ್ಮಲ್ಲಿರುವಂಥ ಸ್ಟಾಕ್ ಇದೆಯಲ್ಲ, ಆ ಸ್ಟಾಕ್ ಯುದ್ಧಕ್ಕಿಂತ ಮುಂಚೆಯೂ ಇರಲಿಲ್ಲ, ಭಾಳ ಜನರಿಗೆ ಗೊತ್ತೇ ಇಲ್ಲ ಈಗ ಅದು. ಈ ಮಧ್ಯೆ ಯಾರೋ ಉತ್ತರ ಕರ್ನಾಟಕದಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ನಿಂತು ಗಲಾಟೆ ಮಾಡಿದ್ರಂತೆ. ನನಗೆ ನಗು ಬರುತ್ತೆ. ಯಾವಾಗಲೂ ನಿಮಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲದಿದ್ದಾಗ ಈ ರೀತಿಯ ಉಪದ್ವ್ಯಾಪವನ್ನು ಮಾಡ್ತಾರೆ ಮನುಷ್ಯ. ಸರಿ, ವಿಷಯ ಅದಲ್ಲ. ವಿಷಯ ಏನು, ಭಾರತ ಈ ರೀತಿ ಹೋಗುವಾಗ ಪಾಕಿಸ್ತಾನ ತನ್ನ ಹಡಗನ್ನು ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು. ತಕ್ಷಣದಲ್ಲಿ ಇರಾನ್ ಅಲ್ಲಿಗೆ ಪ್ರತಿಬಂಧ ಹಾಕಿ ವಾಪಸ್ ಕಳಿಸ್ತೆ ಅವರು ವೆಸಲ್ನ. ಯಾವ ಪಾಕಿಸ್ತಾನದ ಮೇಲೆ ಇರಾನ್ಗೆ ನಂಬಿಕೆ ಇಲ್ಲವೋ ಅಂಥ ಇರಾನಿನ ಅಧ್ಯಕ್ಷನಾದಂಥ ಈ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಶಹಬಾಜ್ ಶರೀಫ್ ಮಾತಾಡ್ತಾರಂತೆ. ಮುಲ್ಲಾ ಮುನೀರ್ ಅಂತ ಮುನ್ನಿ ಬೇಗಮ್ ಅಂತ ಒಬ್ಬ ಇದ್ದಾನೆ, ಅವನೊಬ್ಬ ಉಲ್ಕೋಚಿ ಅಂದರೆ ಉಲ್ಕೋಚಿ. ಆತ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆ ನಡೆಸ್ತಾನಂತೆ. ಎಲ್ಲಿಯಾದರೂ ಉಂಟೇನ್ರಿ? ಅಲ್ಲರಿ, ಪಾಕಿಸ್ತಾನ ಇರಾನಿನ ಪಕ್ಕಾ ಬದ್ಧ ಶತ್ರುವಾದಂಥ ಸೌದಿ ಅರೇಬಿಯಾಗೆ ನಿಮಗೆ ಸೈನ್ಯ ಬಲವನ್ನು ಕೊಡ್ತೀನಂತ ಡಿಫೆನ್ಸ್ ಪ್ಯಾಕ್ಟ್ ಮಾಡಿಕೊಂಡಿದೆ. ನಾನು ಸೌದಿ ಅರೇಬಿಯಾ ಜೊತೆ ಇದ್ದೀನಿ ಅಂತ
ಬಹಿರಂಗವಾಗಿ ಹೇಳಿದೆ, ಅದಕ್ಕೆ ದುಡ್ಡನ್ನು ತೊಗೊಂಡಾಗಿದೆ, ತನ್ನ ಸೈನಿಕರು ತಗೊಂಡೋಗಿ ಅಲ್ಲಿ ಬೇಸಲ್ಲಿ ಹಾಕಿದೆ. ಯುದ್ಧ ಮಾಡಿಲ್ಲ ಅವ್ರು, ಬೇರೆ ವಿಚಾರ. ಅಂಥ ಪ್ರತಿಸ್ಪರ್ಧಿ, ಅಂಥ ಶತ್ರುವಿನ ರಾಷ್ಟ್ರದ ಜೊತೆ ಗುರುತಿಸಿಕೊಂಡಂಥ ಪಾಕಿಸ್ತಾನಕ್ಕೆ ಜೊತೆ ಇರಾನು ಮಾತುಕತೆ ನಡೆಸತ್ತಾ? ಈತ ಟ್ವೀಟ್ ಹಾಕಿಬಿಟ್ರು, ನಾವು ಸಿದ್ಧರಿದ್ದೇವೆ. ಶಹಬಾಜ್ ಶರೀಫ್. ನಮ್ಮ ಇವರಿದಾರಲ್ಲ ಡಾಕ್ಟರ್ ಜೈಶಂಕರ್, ಅದಕ್ಕೊಂದು ಕೌಂಟ್ರ್ ಕೊಟ್ಟರು. ಅವ್ರೇನು ಹೇಳಿದ್ರು? ಇಂಡಿಯಾ ಈಸ್ ನಾಟ್ ಎ ದಲಾಲ್ ನೇಷನ್ ಅಂತ. ಎಂಥ ಮಾತ್ರೆ ಅದು! ನಮ್ಮ ಜೈಶಂಕರ್ ಕೊಟ್ಟಿರುವಂಥ ಏಟಿದೆಯಲ್ಲ ಪಾಕಿಸ್ತಾನಕ್ಕೆ, ಇಂಡೈರೆಕ್ಟಾಗಿ ಮುಟ್ಟಿ ನೋಡ್ಕೋಬೇಕು, ಆ ರೀತಿಯಾದಂಥ ಏಟನ್ನು ಕೊಟ್ಟರು. ವಿ ಆರ್ ನಾಟ್ ಎ ದಲಾಲ್ ನೇಷನ್. ದಲ್ಲಾಳಿ ಮಾಡೋರಲ್ಲ ನಾವಂತ. ನೀವಾಗಿ ಬಂದು ಮಾತುಕತೆ ಆಡು ಅಂದರೆ ಮಾತುಕತೆ ಆಡು. ದಲ್ಲಾಲ್ ಅಂದರೆ ಯಾರು? ಲಾಭವನ್ನು ಪಡೆಯೋನು. ಎರಡು ಪಕ್ಷದಲ್ಲಿ ವಿಶ್ವಾಸ ಇರಬೇಕು. ಎರಡೂ ಪಕ್ಷಗಳು ಮಾತುಕತೆಗೆ ಈ ವ್ಯಕ್ತಿ ಪರವಾಗಿಲ್ಲ, ಈತ ಸರ್ವಸಮ್ಮತ ವ್ಯಕ್ತಿ ಅಂತ ಇಬ್ಬರೂ ಒಪ್ಕೋಬೇಕು. ಹಾಗೆ ಒಪ್ಕೊಂಡಾಗ ಈತ ಡೀಲನ್ನು ಮಾಡಿಕೊಡ್ಬೇಕು. ಡೀಲನ್ನು ಮಾಡಿಕೊಟ್ಟದಕ್ಕೆ ಆತ ಕಮಿಷನನ್ನು ಪಡೆಯೋದು. ಅದು ದಲಾಲಿ. ದಲಾಲಿ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳಿದ್ದಾವೆ. ಅದನ್ನು ಇಲ್ಲಿ ನಾವು ಆ ರೀತಿ ಅವಾಚ್ಯವಾಗಿ, ಅಸಂಬದ್ಧವಾಗಿ, ಅಶ್ಲೀಲವಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಆ ರೀತಿಯಾದಂಥ ಹೇಳಿಕೆಯನ್ನು ನಮ್ಮ ಡಾಕ್ಟರ್ ಜೈಶಂಕರ್ ಕೊಟ್ಟರು. ಇನ್ನು ಈ ಕಾಂಗ್ರೆಸ್ನವ್ರು ಇನ್ನೂ ಹಿಡ್ಕೊಂಡ್ಬಿಟ್ರು. ಯಾವಾಗ ಈ ಟ್ವೀಟ್ ಬಂತು, ನೋಡಿ ಶಹಬಾಜ್ ಶರೀಫ್ ಮಾತುಕತೆಗೆ ಸಿದ್ಧ ಅಂತ ಕೊಟ್ಟಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಾ? ಸರ್ಕಾರ ಏನು ಮಾಡ್ತಾ ಇದೆ? ನಿಮ್ಮ ಹತ್ರ ಈಗ ಪೆಟ್ರೋಲ್ ಸ್ಟಾಕ್ ಇಲ್ಲ, ಮುಂದೇನು ಮಾಡ್ತೀರಿ? ದೇಶ ಬರ್ಬಾದಾಗಿ ಹೋಗುತ್ತೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಈ ದೇಶದಲ್ಲಿ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಅನ್ನುವಂಥ ವ್ಯವಸ್ಥೆ ಇರಲಿಲ್ಲ. 2017ರವರೆಗೂ ಕೂಡ ಹೇಗೆ ನಾವು ಆಹಾರ ಸಾಮಗ್ರಿಗಳನ್ನ FCIನಲ್ಲಿ ಲೋಡ್ ಮಾಡಿ ಇಟ್ಕೋತೀವಿ, ಸ್ಟಾಕ್ ಮಾಡಿ ಆಹಾರ ಸಾಮಗ್ರಿಗಳನ್ನ ಕ್ಷಾಮ ಬಂದಾಗ ಬಳಸಲಿಕ್ಕೆ ಬೇಕು ಅಂತ ಹೇಗೆ ಅಕ್ಕಿ, ಗೋಧಿ, ಬೇಳೆ ಎಲ್ಲವನ್ನು ಸ್ಟಾಕ್ ಮಾಡ್ತೀವಿ, ಆ ರೀತಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನ ಮಾಡೋ ಪದ್ಧತಿಯೇ ಇರಲಿಲ್ಲ. 2017ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಮೊದಲ ಬಾರಿಗೆ ಫಸ್ಟ್ ಫೇಸ್ನಲ್ಲಿ ಶುರು ಮಾಡ್ತೀವಿ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಅಂಥೇಳಿ. 2018ರಲ್ಲಿ ಫೇಸ್ 2 ಶುರುವಾಯಿತು. ಈಗ ಫೇಸ್ 3 ನಡೀತಾ ಇದೆ. ಭಾರತದಲ್ಲಿ 64% ಆಯಿಲ್ ರಿಸರ್ವ್ ಇದೆ ನಮ್ಮ ಹತ್ರ, ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್. ಒಂದು ವೇಳೆ ಒಂದೇ ಒಂದು ವೆಸಲ್ ಕೂಡ ಎಲ್ಲಿಂದನೂ ಬರಲಿಲ್ಲ. ಈ ಕಡೆ ರಷ್ಯಾದಿಂದ ಬರಲಿಲ್ಲ, ಈ ಕಡೆ ಇದರಿಂದ ಬರಲಿಲ್ಲ, ಅಮೇರಿಕಾದಿಂದ ಬರಲಿಲ್ಲ, ಎಲ್ಲಿಂದನೂ ಬರಲಿಲ್ಲ ಅಂದ್ಕೊಳ್ಳಿ. ವೆನಿಜುವಲಾದಿಂದ ಬರಲಿಲ್ಲ, ಗಲ್ಫ್ ಕಂಟ್ರಿ ಅಂತೂ ಬರಲೇ ಇಲ್ಲ ಅಂದ್ಕೊಳ್ಳಿ. ಮೊನ್ನೆ ಮಜಾ ಆಯಿತು. ಏನಾಯಿತು ಅಂತಂದರೆ, ಭಾರತದ ನೋಡಿ, ಹೇಳಲಿಕ್ಕೆ ತುಂಬ ವಿಷಯ ಇರ್ತವೆ, ಯಾವ್ದು ಹೇಳಬೇಕು ಅಂತ ನನಗೆ ಗೊತ್ತಾಗೋದು. ಭಾರತದ ಈ ರಾಜತಾಂತ್ರಿಕ ನಡೆ ಹೇಗಿರುತ್ತೆ ಅಂತ ಹೇಳ್ತೇನೆ. ಈಗ ಸಾವಿರಾರು ಜನ ಇರಾನ್ನಲ್ಲಿ ಸಾಯ್ತಾ ಇದ್ದಾರೆ. ಭಾರತ ಸರ್ಕಾರ ಅವರಿಗೆ ಮೆಡಿಕಲ್ ಕಿಟ್ಗಳನ್ನು ಮತ್ತು ಆಹಾರದ ಕಿಟ್ಗಳನ್ನು ಭಾರತದಿಂದ ಇರಾನಿಗೆ ಕಳಿಸ್ಕೊಟ್ಟಿದೆ. ಅಂತಃಕರಣದ ಕಾರಣಕ್ಕೋಸ್ಕರ. ಆಮೇಲೆ ಮಾನವೀಯ ನೆಲೆಗಟ್ಟಿನಲ್ಲಿ ಯಾವುದೇ ದೇಶ ಯುದ್ಧದಿಂದ ಪೀಡಿತರಾದ ಸಂದರ್ಭದಲ್ಲಿ ಆ ದೇಶಕ್ಕೆ ಇನ್ನೊಂದು ಮಿತ್ರ ದೇಶ ಕಳಿಸಿಕೊಡೋದು ಸ್ವಾಭಾವಿಕ. ಇರಾನಿಗೆ ಭಾರತ ಕಳಿಸ್ತು. ಆ ಕಡೆಯಿಂದ ಕತಾರ್ ಹೇಳುತ್ತೆ, ನೀವು ಹಾಗೆ ಕಳಿಸೋ ಹಾಗಿಲ್ಲ, ಶತ್ರು ರಾಷ್ಟ್ರ ಅದು, ನಮ್ಮ ಎಲ್ಲ ವೆಲ್ಗಳನ್ನೆಲ್ಲ ಹೊಡೆದು ಹಾಕಿದೆ, ನಿಮಗೆ ಸಪ್ಲೈ ಮಾಡೋದೇ ನಾವು, 40% ಭಾರತಕ್ಕೆ ಸಪ್ಲೈ ಮಾಡೋದೇ ಕತಾರು, ನೀವು ಯಾವ ಕಾರಣಕ್ಕೂ ಮೆಡಿಕಲ್ ಕಿಟ್ಟನ್ನು ಕಳಿಸಕೂಡದು ಅಂತ ಹೇಳ್ತಾರೆ. ನೀವು ಏನು ಬೇಕಾದ್ರೆ ಕೊಡಿ, ಕತ್ತೆ ಬಲ ನಾವು ಕಳಿಸ್ತೀವಿ ಅಂತ ಭಾರತ ಕಳಿಸುತ್ತೆ. ಕೊನೆಗೆ ಕತಾರ್ ಏನೂ ಮಾಡಲಾರ್ದೆ ತಲೆ ತೆಗೆಸ್ಕೊಂಡು ಕೂತ್ಕೊಳ್ಳುತ್ತೆ. ಯಾಕೆಂದರೆ ಒಬ್ಬ ಗ್ರಾಹಕನನ್ನು ಬಿಡಲಿಕ್ಕೆ ಅದಕ್ಕೆ ಸಾಧ್ಯ ಇಲ್ಲ. ಎರಡನೇದು $20 ಬಿಲಿಯನ್ ಅಂತ ದೊಡ್ಡ ಹೊಡೆತವನ್ನು ಅವರ LNG ಪ್ಲ್ಯಾಂಟಿಗೆ ಹೊಡೆದು ಹಾಕಿದ್ದಾರೆ. ಅದನ್ನು ಸಹಿಸಿಕೊಳ್ಳಿಕ್ಕೆ ಅದರ ಕಡೆ ಆಗ್ತಾಯಿಲ್ಲ. ಈ ಕಡೆ ಗಾಜಾದಲ್ಲಿ ಅಲ್ಲಿಗೆ ಆಹಾರ ಸಾಮಗ್ರಿ, ಮೆಡಿಕಲ್ ಕಿಟ್ಗಳನ್ನು ಮತ್ತೆ ಭಾರತ ಸರ್ಕಾರ ಕಳಿಸ್ತದೆ. ಜೊತೆಗೆ ಇಸ್ರೇಲ್ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೋತಿದೆ. ಇಸ್ರೇಲ್ ಜೊತೆ ಒಳ್ಳೆಯ ಸಂಬಂಧ ಇದೆ. ಗಾಜಾದಲ್ಲಿ ಪೀಡಿತರಿಗಾಗಿ ಆಹಾರ ಕಳಿಸುತ್ತೆ. ಇರಾನ್ನಲ್ಲಿ ಮೆಡಿಕಲ್ ಕಿಟ್ಗಳನ್ನು ಕಳಿಸಿದೆ. ಅಮೇರಿಕದ ಜೊತೆ ಮಾತುಕತೆಯನ್ನು ಆಡಿದೆ. ಇರಾನ್ನ ಅಧ್ಯಕ್ಷರ ಜೊತೆ ಮಾತುಕತೆ ನಡೀತಾ ಇದೆ. ಎಲ್ಲ ರಾಷ್ಟ್ರದ ಜೊತೆ ತನ್ನ ರಾಜತಾಂತ್ರಿಕ ನಿಲುವನ್ನು ಸ್ಪಷ್ಟವಾಗಿ ಇಟ್ಕೊಂಡು ಮೈತ್ರಿಯನ್ನು ಉಳಿಸ್ಕೊಂಡಿರುವ ರಾಷ್ಟ್ರ ಭಾರತ ಆಗಿರೋದ್ರಿಂದ ಇವತ್ತು ಯಾವುದೇ ವೆಸಲ್ಗಳು ಕೂಡ ಯಾರ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಸಂದರ್ಭದಲ್ಲಿ ಭಾರತ ಸರ್ಕಾರ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲದೆ ಇವತ್ತು ಕ್ರೂಡ್ ಆಯಿಲು ತರಿಸ್ತಾ ಇದೆ, ಗ್ಯಾಸ್ಗಳನ್ನು ನೋಡಿ, ಗ್ಯಾಸ್ ಕೂಡ 4 ದಿವಸಗಳ ತಡ, 21 ದಿವಸ ಕೊಡ್ತಾ ಇರುವಂಥ ಈ ಗ್ಯಾಸ್ ಸಿಲಿಂಡರ್ನ 25 ದಿವಸ ಮಾಡಿದ್ದಾರೆ. 4 ದಿವಸ ತಡ ಆಗುತ್ತೆ ಅಷ್ಟೇ. ತಿಂಗಳುಗಟ್ಟಲೆ ಕಾಯೋ ದಿವಸಗಳಿದ್ದು. ಎರಡನೇದು ಕಮರ್ಷಿಯಲ್ ಸಿಲಿಂಡರ್, ಹೋಟ್ಲವ್ರು ಭಾಳ ತೊಂದರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾವ ಮಟ್ಟಿಗೆ ಭಾರತ ಸ್ಟಾಕ್ ಮಾಡಲಿಕ್ಕೆ ಶುರು ಅದ್ರ ಬಗ್ಗೆ ಬೇರೆ ಸಂಚಿಕೆ ಮಾಡ್ತೀನಿ. ಹೇಗೆ ನಮ್ಮ ಆಯಿಲ್ ರಿಸರ್ವ್, ಈ ನೋಡಿ ಆಪದಾಮೆ ಅವಸರ ಅಂತ ನರೇಂದ್ರ ಮೋದಿ ಒಂದು ಮಾತು ಹೇಳ್ತಾರೆ. ಏನಂದರೆ,
ಯಾವಾಗ ನಮಗೆ ಭಾಳ ಸಂಕಷ್ಟ ಬರುತ್ತೋ ಆವಾಗ ನಾವು ದಾರಿಯನ್ನು ಹುಡ್ಕೊಂಡು ಹೋಗ್ತೀವಿ. ಹೇಗೆ ಈ ಸಂಕಷ್ಟದಿಂದ ಪಾರಾಗಬೇಕು, ಬೇರೆ ಬೇರೆ ಎಲ್ಲಿ ನಮಗೆ ದಾರಿಗಳು ಸಿಗ್ತವೆ? ಈ ಪಶ್ಚಿಮ ಏಷ್ಯಾದಿಂದ ಬಿಟ್ಟು ಬೇರೆ ಕಡೆ ನಾವು ಬದುಕಲಿಕ್ಕೆ ಸಾಧ್ಯನಾ? ಈ ಹಾರ್ಮೋನ್ಸ್ ಬೇಡವೇ ಬೇಡಪ್ಪ, ನಾವು ಗಲ್ಫ್ ರಾಷ್ಟ್ರಗಳು ಯಾರು ಕೊಡೋದೇ ಬೇಡ ನಮಗೆ, ಆದರೆ ನಾವು ಬದುಕಬಹುದಾ, ಹೇಗೆ ಬದುಕಬಹುದು, ಇದ್ರ ಕುರಿತು ಕಳೆದ 25 ದಿವಸಗಳಿಂದ ನರೇಂದ್ರ ಮೋದಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಷ್ಟು ಫಲಪ್ರದ ಆಗಿದೆ ಅಂದರೆ 4 ಪಟ್ಟು ಹೆಚ್ಚು ನಮ್ಮಲ್ಲಿ ತೈಲವನ್ನು ಸಂಗ್ರಹ ಮಾಡುವ, ತೈಲವನ್ನು ತರಿಸಿಕೊಳ್ಳುವ, ಸಂಸ್ಕರಿಸುವ ಮತ್ತು ಮಾರುಕಟ್ಟೆಗೆ ಮಾರಾಟ ಮಾಡುವ ತಯಾರಿ ನಡೀತಾ ಇದೆ. ಅದ್ರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಇಷ್ಟು ನನ್ನ ಹತ್ರ ಡಾಟಾವನ್ನು ಬರೆದಿಟ್ಕೊಂಡಿದ್ದೀನಿ, ಒಂದು ಸಂಚಿಕೆಯಲ್ಲಿ ಆಗೋದಿಲ್ಲ, ಅಷ್ಟು ವಿಷಯವನ್ನು ತಮ್ಮೆದುರಿಗೆ ಹೇಳ್ತೇನೆ. ಇಲ್ಲಿ ಕಾಂಗ್ರೆಸ್ಸು ಈ ಕಾರಣ ಇಟ್ಕೊಂಡು ನೀವೇನು ಬರೀ 64% ಆಯಿಲ್ ರಿಸರ್ವ್ ಇದೆ, ಒಂದು 100% ಇಟ್ಕೋಬೇಕಲ್ಲ, ಯಾಕೆ ಇಟ್ಕೊಂಡಿಲ್ಲ? ಅಲ್ಲರಿ, ನಿಮ್ಮ ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಇದ್ದಾಗ, ಅದರಿಂದ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಯಾರಿದ್ದಾಗಲೂ ಕೂಡ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಅನ್ನುವಂಥ ದೇಶದಲ್ಲಿ ಇಟ್ಕೋಬೇಕು ಅನ್ನುವಂಥ ಕಾನ್ಸೆಪ್ಟೇ ಇರಲಿಲ್ಲ. ನರೇಂದ್ರ ಮೋದಿ ಬಂದ ಮೇಲೆ ಶುರು ಮಾಡಿದ್ದು 64% ಆಯಿಲ್ ರಿಸರ್ವ್ ಇದೆ, ನಮ್ಮ ಹತ್ರ ಆಯಿಲ್ ಸ್ಟಾಕೇ ಇಲ್ಲ, 100% ಇಟ್ಕೋಬೇಕಾಯ್ತು, 64 ಯಾಕೆ ಇಟ್ಕೊಂಡಿರಿ ಅಂತ ಕೇಳುವಂಥ ಉಪದ್ವ್ಯಾಪಿಗಳು ನಮ್ಮಲ್ಲಿದ್ದಾರೆ. ಈ ಯುದ್ಧದ ಕುರಿತು ಭಾಳಷ್ಟು ವಿಚಾರಗಳಿದ್ದಾವೆ, ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಸುದೀರ್ಘ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಇನ್ನೂ ಬಹಳಷ್ಟು ವಿಷಯಗಳು ಹೇಳ್ದವು, ಮಧ್ಯಾಹ್ನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.